ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ನಮ್ಮ ಅಭಿವೃದ್ಧಿಯ ಬೆಲೆ ಎಷ್ಟು ಅಂತ. ಒಂದು ಕಾರ್ಖಾನೆ ಬರಲಿ, ಉದ್ಯೋಗ ಸೃಷ್ಟಿಯಾಗಲಿ, ನಮ್ಮ ಯುವಕರಿಗೆ ಕೆಲಸ ಸಿಗಲಿ, ನಮ್ಮ ಪ್ರದೇಶ ಅಭಿವೃದ್ಧಿ ಆಗಲಿ. ಎಸ್, ವಿ ನೀಡ್ ಇಂಡಸ್ಟ್ರೀಸ್, ಎಸ್ ವಿ ನೀಡ್ ಇಂಡಸ್ಟ್ರಿಯಲೈಜೇಷನ್. ಆದರೆ ಡು ವಿ ನೀಡ್ ಇಂಡಸ್ಟ್ರೀಸ್ ಅಟ್ ದಿ ಕಾಸ್ಟ್ ಆಫ್ ಹ್ಯೂಮನ್ ಲೈಫ್? ನಮ್ಮ ಅಭಿವೃದ್ಧಿಗಾಗಿ ನಿರ್ಮಾಣವಾಗುವ ಕಾರ್ಖಾನೆಗಳು ನಮ್ಮ ಕುಡಿಯುವ ನೀರನ್ನೇ ವಿಷವಾಗಿಸಿದ್ರೆ, ನಮ್ಮ ಹೊಲಗಳಿಗೆ ನೀರು ಕೊಡುವ ನದಿಯೇ ಕಪ್ಪು ನೀರಾಗಿ ದುರ್ವಾಸನೆಯಾಗಿ ಮಾರ್ಪಟ್ರೆ, ಆಗ ನಾವು ಅದನ್ನು ಅಭಿವೃದ್ಧಿ ಅಂತ ಕರಿಬೇಕಾ? ಅಥವಾ ದಿಸ್ ಇಸ್ ನಾಟ್ ಅ ಡೆವಲಪ್ಮೆಂಟ್, ದಿಸ್ ಈಸ್ ಎನ್ವಿರಾನ್ಮೆಂಟಲ್ ಡಿಸಾಸ್ಟರ್. ಇದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಸುತ್ತಮುತ್ತಲಿನ ಜನರ ಆತಂಕ. ಇದು ಮಾಣಿಕ್ ನಗರದ ಗುರುಗಂಗೆಯ ನೋವು. ಮಾಣಿಕ್ ನಗರದ ಹತ್ತಿರ ಇರುವಂಥ ಗುರುಗಂಗೆ ಇದು ಕೇವಲ ಒಂದು ನದಿಯ ಕಥೆ ಅಲ್ಲ, ಇದು ಜನರ ಬದುಕಿನ ಪ್ರಶ್ನೆಯಾಗಿದೆ. ಯಾಕಂದ್ರೆ ಒಂದು ಕಾಲದಲ್ಲಿ ಈ ಗುರುಗಂಗೆಯ ನೀರು ಜನರ ಬದುಕಿನ ಭಾಗವಾಗಿ ಕೃಷಿ, ಜಾನುವಾರು, ಬಾವಿ, ಬೋರ್ವೆಲ್, ಗ್ರಾಮಗಳ ದೈನಂದಿನ ಬದುಕಾಗಿ ಎಲ್ಲದಕ್ಕೂ ಈ ನೀರಿನೊಂದಿಗೆ ಸಂಬಂಧವಿತ್ತು. ಪವಿತ್ರ ನದಿಯ ಸ್ಥಾನದಲ್ಲಿ ಆ ಭಾಗದಲ್ಲಿ ಇದು ಗುರುತಿಸ್ಕೊಂಡಿತ್ತು. ಆದರೆ ಇಂದು ಜನರು ಹೇಳ್ತಾ ಇರೋದು ಒಂದೇ ಮಾತು: ನೀರಿನ ಬಣ್ಣ ಬದಲಾಗಿದೆ, ವಾಸನೆ ಬದಲಾಗಿದೆ, ನಮ್ಮ ಭಯ ಹೆಚ್ಚಾಗಿದೆ. ಇದು ಕೇವಲ ಜನರ ಆರೋಪ ಅಲ್ಲ, ಆದರೆ ಅಲ್ಲಿ ಇರುವಂತ ವಾಸ್ತವ ಸ್ಥಿತಿ ಇದು. ಆದರೆ ಈ ಆರೋಪವನ್ನ ಸರ್ಕಾರವು ಈಗ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಸಚಿವರು ಇಂಡಸ್ಟ್ರಿ ಏರಿಯಾಗೆ ಸುತ್ತಮುತ್ತಲ ಮಾಲಿನ್ಯದ ಕುರಿತು ತನಿಖೆ ಸೂಚನೆ ನೀಡಿದ್ದಾರೆ. ಮಾಣಿಕ್ ನಗರದ ಈ ಸ್ಟ್ರೀಮು, ಗುರುಗಂಗಾ ಮತ್ತು ಈ ನೀರಜ ನದಿ ಇದೆಯಲ್ಲ, ಈ ಟಾಕ್ಸಿಕ್ ಕೆಮಿಕಲ್ ವೇಸ್ಟ್ ಡಿಸ್ಚಾರ್ಜ್ ಆಗ್ತಾ ಇದೆಯಲ್ಲ ಈ ಭಾಗದಲ್ಲಿ, ಇನ್ನಲ್ಲೇ ಪರೀಕ್ಷೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಡಳಿತ ಸೂಚನೆ ನೀಡಿದ್ದಾರೆ. ಅಂದರೆ ಪ್ರಶ್ನೆ ಈಗ ಜನರು ಮಾಡಿದ್ರು, ಸರ್ಕಾರದ ಗಮನಕ್ಕೆ ಬಂದಿದೆ, ಆದರೆ ಸರ್ಕಾರ ತ್ವರಿತವಾಗಿ ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು. ಆದರೆ ಇಲ್ಲಿ ಇನ್ನೊಂದು ದೊಡ್ಡ ಪ್ರಶ್ನೆ ಇದೆ. ಈ ನೀರಿನಲ್ಲಿರುವಂಥ ರಾಸಾಯನಿಕಗಳು ಯಾವುದು ಅನ್ನೋದನ್ನ ಈಗ ಪಬ್ಲಿಕ್ಲಿ ಹೇಳ್ಬೇಕು. ಯಾಕಂದ್ರೆ ಅದರ pH ಎಷ್ಟಿದೆ, TDS ಎಷ್ಟಿದೆ, ಅದನ್ನು ಯಾರು ಪರೀಕ್ಷಿಸ್ತಾ ಇದ್ದಾರೆ, ಅದರ BOD ಮತ್ತು COD ಎಷ್ಟಿದೆ, ಹೆವಿ ಮೆಟಲ್ ಇದೆಯಾ, ಲೀಡ್ ಇದೆಯಾ, ಮರ್ಕ್ಯೂರಿ ಇದೆಯಾ, ಅರ್ಸೆನಿಕ್ ಇದೆಯಾ, ಕೊರೆನಿಯಂ ಇದೆಯಾ, ಕ್ಯಾಂಡಿಯಂ ಇದೆಯಾ, ಇವೆಲ್ಲದರ ಸೈಂಟಿಫಿಕ್ ಟೆಸ್ಟ್ ಆಗಿದೆಯಾ? WHO ಮಾಹಿತಿ ಪ್ರಕಾರ ಇಂಡಸ್ಟ್ರಿ ವೇಸ್ಟ್ ನಲ್ಲಿ ಹೆವಿ ಮೆಟಲ್ಗಳು ಸೇರಿದಂತೆ ವಿವಿಧ ರಾಸಾಯನಿಕ ಕಂಟೈನ್ಮೆಂಟ್ಸ್ಗಳು ಇರಬಹುದಾಗಿದೆ. ಆದರೆ ಲೀಡ್ ಎಕ್ಸ್ಪ್ಲೋಸರ್ ನಮ್ಮ ನರಮಂಡಲದ, ಮೂತ್ರಪಿಂಡ, ಹೃದಯ, ರಕ್ತನಾಳ ಮತ್ತು ಈ ಗರ್ಭಕೋಶಕ್ಕೆ ಸಂಬಂಧಿಸಿದ ಸಿಸ್ಟಮ್ನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ WHO ಹೇಳಿದೆ. ಅಂದರೆ ಮರ್ಕ್ಯೂರಿ ಕೂಡ ನರ್ವಸ್ ಸಿಸ್ಟಮ್ನ, ಕಿಡ್ನಿಗಳ ಮೇಲೆ, ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ, ಸ್ಕಿನ್ ಮೇಲೆ ಮತ್ತು ಅಂಗಾಂಗಗಳ ಮೇಲೆ ಪರಿಣಾಮ ಬೀರ್ಬೋದು ಮರ್ಕ್ಯೂರಿ ಇದ್ರೆ. ಅದೇ ಒಂದು ವೇಳೆ ಅರ್ಸೆನಿಕ್ ಏನಾದರೂ ಇದ್ರೆ, ಅದು ನೀರಿಗೆ ಸೇರಿದ್ರೆ, ಅರ್ಸೆನಿಕ್ ನೀರಿಗೆ ಸೇರಿದ್ರೆ ದೀರ್ಘಕಾಲ ಇದೇ ರೀತಿ ಆದರೆ ಸ್ಕಿನ್ ಚೇಂಜಸ್ ಆಗುತ್ತೆ. ಸ್ಕಿನ್ನಲ್ಲಿ, ಲಂಗ್ಸಲ್ಲಿ, ಕಿಡ್ನಿ ಕ್ಯಾನ್ಸರ್ ಬರ್ಬೋದು. ಹೀಗೆ ಗಂಭೀರ ಆರೋಗ್ಯ ಅಪಾಯಗಳು ಇದರಿಂದ ಬರ್ಬೋದು ಅರ್ಸೆನಿಕ್ ಏನಾದರೂ ಆ ನೀರಲ್ಲಿದ್ರೆ. ಆದರೆ ಇಲ್ಲಿ ನಾವು ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತೇನೆ, ಈ ಪ್ರದೇಶದಲ್ಲಿ ಕ್ಯಾನ್ಸರ್ ಇದೆ ಅಂದರೆ ಅದು ನೀರಿನಿಂದಲೇ ಬಂದಿದೆ ಅಂತ ನಾನು ಹೇಳೋದಿಲ್ಲ. ಅದು ಒಬ್ಬ ಜರ್ನಲಿಸ್ಟ್ ಹೇಳುವಂಥ ಮಾತಲ್ಲ, ಅದು ಜರ್ನಲಿಸಮ್ ಕೂಡ ಅಲ್ಲ. ಆದರೆ ನಮಗೆ ಬೇಕಾಗಿರೋದು ಅಕೌಂಟಬಿಲಿಟಿ. ಹೌದು, ಅಲ್ಲಿ ಜನರು ಆರೋಪ ಮಾಡ್ತಾ ಇದ್ದಾರೆ, ಇಲ್ಲಿ ಲಂಗ್ಸ್ ಕ್ಯಾನ್ಸರು, ಇಲ್ಲಿರುವಂಥ ಗರ್ಭಕೋಶದ ಅಬಾರ್ಷನ್ ರೇಟ್ ಎಲ್ಲ ಇದರಿಂದ ಆಗ್ತಾ ಇದೆ ಅಂತ. ಆದರೆ ನಾನು ಒಬ್ಬ ಪತ್ರಕರ್ತನಾಗಿ ಎಲ್ಲರ ಮಾತನ್ನು ನಂಬಕ್ಲಾಗಲ್ಲ. ಆದರೆ ಸೈನ್ಸ್, ಎವಿಡೆನ್ಸ್, ಲ್ಯಾಬೊರೇಟರಿ ರಿಪೋರ್ಟ್ಸ್ ಇವುಗಳ ಮೇಲೆ ನಾನು ನಂಬ್ತೀನಿ. ಆದರೆ ಇಲ್ಲಿಯ ತನಕ ಸರ್ಕಾರ ಯಾವ ಕೆಮಿಕಲ್ ಇದೆ, ಎಷ್ಟು ಪ್ರಮಾಣದಲ್ಲಿದೆ, ನೀರಿನ ಸೇಫ್ ಲಿಮಿಟ್ ಎಷ್ಟು, ಅದಕ್ಕಿಂತ ಎಷ್ಟು ಹೆಚ್ಚಾಗಿದೆ, ಜನರದ ಆರೋಗ್ಯದ ಮೇಲೆ ಅದರ ಪರಿಣಾಮ ಏನು, ದೀಸ್ ಆರ್ ಆಲ್ ದಿ ಕ್ವಶನ್ಸ್ ದಟ್ ಡಿಸರ್ವ್ ದ ಆನ್ಸರ್. ಅಲ್ಲಿರುವಂಥ ಜನರು ಕೇಳ್ತಾ ಇದ್ದಾರೆ, ಅವರಿಗೆ ಇವುಗಳಿಗೆ ಉತ್ತರ ಬೇಕಾಗಿದೆ. ಈಗ ಮತ್ತೊಂದು ಗಂಭೀರ ಮತ್ತು ಆತಂಕವನ್ನ ಅಲ್ಲಿರುವಂಥ ಸ್ಥಳೀಯರು ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಗೊತ್ತಾ? ಮಹಿಳೆಯರ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಮೇಲೆ ಈ ನೀರು ಡ್ಯಾಮೇಜ್ ಮಾಡ್ತಾ ಇದೆ ಅಂತ. ಗರ್ಭಪಾತಗಳೇನು ಅಬಾರ್ಷನ್ ಅಂತೀವಲ್ಲ, ಇದರಲ್ಲಿಯೂ ಕೂಡ ಜನರ ಆತಂಕವಿದೆ ಅಂತ. ಆದರೆ ಇದನ್ನು ನಾನು ಸೆನ್ಸೇಷನಲೈಸ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಅಲ್ಲಿರುವಂಥ ಜನ ಭಯಭೀತರಾಗ್ತಾರೆ. A journalist should not be convert public fear into medical conclusion. ಯಾಕಂದ್ರೆ ನಾನು
ಒಬ್ಬ ಅಕೌಂಟೆಬಿಲಿಟಿ ಇಟ್ಕೊಂಡಂತ ಪತ್ರಕರ್ತ ಸುಳ್ಳು ಸುದ್ದಿ ಹಬ್ಬಿಸ್ಲಿಕ್ಕಾಗಲ್ಲ. ಬದಲಾಗಿ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಈ ಪ್ರದೇಶದಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ಕುರಿತು ಇಂಡಿಪೆಂಡೆಂಟ್ ಆಗಿ ಯಾವುದಾದ್ರೂ ಸ್ಟಡಿ ನಡೀತಾ ಇದೆಯಾ? ನೀರಿನಲ್ಲಿ ಏನು ಮಿಶ್ರಣಗಳಾಗಿದೆ, ರಿಪ್ರೊಡಕ್ಟಿವ್ ಹೆಲ್ತ್ ಮತ್ತು ಈ ಕಲುಷಿತ ನೀರಿಗೆ ಯಾವುದಾದ್ರೂ ಸೈಂಟಿಫಿಕ್ ರೀಸನ್ ಇದೆಯಾ? ಇವೆರಡಕ್ಕೂ ಅದನ್ನು ವೈದ್ಯಕೀಯ ತಜ್ಞರು ಎಲ್ಲಾದರೂ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇಫ್ ದೇರ್ ಈಸ್ ನೋ ಕನೆಕ್ಷನ್, ಪ್ರೂವ್ ಇಟ್, ಅದನ್ನು ಪ್ರೂವ್ ಮಾಡಿಬಿಡಿ. ಇಫ್ ದೇರ್ ಈಸ್ ಅ ಕನೆಕ್ಷನ್, ಇನ್ವೆಸ್ಟಿಗೇಟ್ ಇಟ್. ಜನರಿಗೆ ಸತ್ಯ ಬೇಕು, ಯಾಕಂದರೆ ಅವರು ಭಯದಲ್ಲಿ ಬದುಕ್ತಾ ಇದ್ದಾರೆ. ಇಲ್ಲಿರುವಂಥ ಅಬೋಷನ್ಸ್ಗಳಿಗೆ ಇದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಅದು ಪ್ರೂವ್ ಮಾಡಿರಿ ತಪ್ಪಿದ್ರೆ. ಯಾಕಂದರೆ ಇದು ಕೇವಲ ಮನುಷ್ಯರ ಪ್ರಶ್ನೆ ಅಲ್ಲ. ಈ ನೀರನ್ನು ಕೃಷಿಗೆ ಬಳಸ್ತಿದ್ರೆ ಮಣ್ಣಿನ ಮೇಲೆ ಏನು ಪರಿಣಾಮ ಆಗುತ್ತೆ, ಬೆಳೆಗಳ ಮೇಲೆ ಏನು ಪರಿಣಾಮ ಆಗುತ್ತೆ, ಜಾನುವಾರುಗಳು ಈ ನೀರನ್ನು ಕುಡಿದ್ರೆ ಆಹಾರ ಸರಪಳಿಗೆ ಪ್ರವೇಶಿಸಿದ್ರೆ, ಒಬ್ಬರಿಂದ ಒಬ್ರಿಗೆ ಆಹಾರ ಸರಪಳಿ ಅಂತೀವಲ್ಲ, ಅದು ಪ್ರವೇಶಿಸಿದ್ರೆ ಏನು ಸಮಸ್ಯೆ ಆಗಬಹುದು? WHO ಪ್ರಕಾರ ಕೆಲವು ಈ ಪೊಲ್ಯೂಟೆಂಟ್ಸ್ ಅಂದರೆ ಈ ನೀರಿನಲ್ಲಿರುವಂತಹ ರಾಸಾಯನಿಕಗಳು ಆಹಾರ ಸರಪಳಿಯಲ್ಲಿ ಸಂಗ್ರಹವಾಗುವ ಸಾಧ್ಯತೆ ಇದ್ರೆ ಅದು ದೀರ್ಘಕಾಲದಲ್ಲಿ ಅನೇಕ ಸಮಸ್ಯೆಗಳನ್ನು ಹುಟ್ಟಾಕ್ಬೋದು. ಹೀಗಾಗಿ ವಾಟ್ ಹ್ಯಾಪನ್ ಟು ದ ನೆಕ್ಸ್ಟ್ ಜನರೇಷನ್ ಅನ್ನೋ ಪ್ರಶ್ನೆ ಬರ್ತಾ ಇದೆ. ನಾವು ಇಂದು ನೀರನ್ನು ಕಲುಷಿತಗೊಳಿಸಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ನಾವು ಏನು ಬಿಟ್ಟು ಹೋಗ್ತೇವೆ? ಒಂದು ಫ್ಯಾಕ್ಟ್ರಿನ ಅಥವಾ ಒಂದು ಪಾಯ್ಸನ್ಡ್ ಎಕೋಸಿಸ್ಟಮ್ ಅನ್ನ ಬಿಟ್ಟು ಹೋಗ್ತೀವ? ಏನ್ ನಮ್ಮ ಅಭಿವೃದ್ಧಿ ಅಂದ್ರೆ ಇದೇನಾ? ಏನ್ ಬಿಟ್ಟು ಹೋಗ್ತೀವಿ ನಾವು ಹುಮ್ನಾಬಾದ್ ಜನರಿಗೆ? ಅದನ್ನಾದ್ರೂ ಹೇಳಿ. ಇಲ್ಲಿ ನಾನು ಸಚಿವರನ್ನ ಡೈರೆಕ್ಟ್ ಆಗಿ ಕೇಳಕ್ಕೆ ಇಷ್ಟಪಡ್ತೀನಿ. ಹಾನರೇಬಲ್ ಮಿನಿಸ್ಟರ್, ದ ಪೀಪಲ್ ಡೋಂಟ್ ನೀಡ್ ಪ್ರಾಮಿಸಸ್, ದೇ ನೀಡ್ ಪ್ರೂಫ್. ಅವ್ರಿಗೆ ಪ್ರೂಫ್ ಬೇಕ್ರಿ. ನೀರಿನ ಸ್ಯಾಂಪಲ್ ಅನ್ನ ತೆಗೆದುಕೊಳ್ಳಿ, ಇಂಡಿಪೆಂಡೆಂಟ್ ಲ್ಯಾಬೊರೇಟರಿಗಳಿಗೆ ಕಳಿಸಿ, ರಿಪೋರ್ಟ್ ಪಬ್ಲಿಕ್ ಮಾಡಿ. ಯಾವ ಫ್ಯಾಕ್ಟರಿಯಿಂದ ಡಿಸ್ಚಾರ್ಜ್ ಬರ್ತಾ ಇದೆ, ಆದ್ರೆ ಅದರ ಟ್ರೀಟ್ಮೆಂಟ್ ಪ್ಲಾಂಟ್ ಕೆಲಸ ಮಾಡ್ತಾ ಇದೆ ಇಲ್ವಾ, ಅದರ ಕನ್ಸೆಂಟ್ ಕಂಡೀಷನ್ ಪಾಲನೆ ಆಗ್ತಾ ಇದೆಯೇ ಇಲ್ವಾ, ಅದರ ಟ್ರೀಟ್ಮೆಂಟ್ ಪ್ಲಾಂಟ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಇಲ್ವೇ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದನ್ನ ಮಾನಿಟರ್ ಮಾಡ್ತಾ ಇದೆಯೇ ಇಲ್ವಾ, ಮೋಸ್ಟ್ ಇಂಪಾರ್ಟೆಂಟ್ಲಿ ಹೂ ಈಸ್ ಅಕೌಂಟೇಬಲ್ ಫಾರ್ ದಿಸ್ ಇಶ್ಯೂ, ಯಾರು ಇದಕ್ಕೆ ಜವಾಬ್ದಾರಿ ಮತ್ತು ನೈತಿಕತೆ ಹೊರುವವರು? ಯಾಕಂದ್ರೆ ಕೆಲವೊಂದಿಷ್ಟು ಫ್ಯಾಕ್ಟರಿಗಳಿಗೆ ಹೋಗ್ತೀರಾ ಬರ್ತೀರಾ. ಇನ್ನುಳಿದಂತ ಫ್ಯಾಕ್ಟರಿ ಕೇವಲ ಒಂದೆರಡು ಟೈರ್ ಫ್ಯಾಕ್ಟರಿಗಳಿಂದ ಈ ಇಶ್ಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿರುವಂತ ಅನೇಕ ಫ್ಯಾಕ್ಟರಿಗಳಲ್ಲಿ ಬಹಳ ದೊಡ್ಡ ಫ್ಯಾಕ್ಟರಿಗಳಿದೆ, ಎಲ್ಲದರಿಂದ ಆಗ್ತಾ ಇದೆ. ಕೇವಲ ಒಂದು ಫ್ಯಾಕ್ಟರಿಯನ್ನ ನಾನು ಟಾರ್ಗೆಟ್ ಮಾಡ್ತಾ ಇಲ್ಲ. ಬೀಯಿಂಗ್ ಅ ಜರ್ನಲಿಸ್ಟ್ ನಾನು ಹೇಳ್ತಾ ಇದ್ದೀನಿ, ನಾನು ವೈಯಕ್ತಿಕವಾಗಿ ಯಾವುದೇ ಫ್ಯಾಕ್ಟರಿಯನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ನನಗೆ ಅಲ್ಲಿರುವ ಬದುಕ್ತಿರುವಂತಹ ಅಷ್ಟು ಆ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಕೇಳ್ತಾ ಇದ್ದೀನಿ. ನನಗೆ ಈ ಒಂದು ಇಶ್ಯೂಗೆ ಯಾರು ಅಕೌಂಟೆಬಿಲಿಟಿ, ಯಾರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತುತ್ತೀರಿ, ಅದು ಬೇಕಾಗಿದೆ ನನಗೆ. ಯಾಕಂದ್ರೆ ಕೇವಲ ಒಂದು ಫ್ಯಾಕ್ಟರಿಯಿಂದ ಇಷ್ಟು ದೊಡ್ಡ ಪೊಲ್ಯೂಷನ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದಮೇಲೆ ಇದರ ಅಕೌಂಟೆಬಿಲಿಟಿಯನ್ನ ಯಾರು ವಹಿಸ್ಕೊಳ್ಬೇಕು, ಇದಕ್ಕೆ ಯಾರು ಜವಾಬ್ದಾರರು? ಈಗ ಅಲ್ಲಿ ಜನರಿಗೆ ಮೂಡಿರುವಂತಹ ಪ್ರಶ್ನೆ ಒಂದೇ. ಈಗ ಎಷ್ಟು ಊರುಗಳು ಬರುತ್ತಂದ್ರೆ ಎಲ್ಲಿಂದ ಶುರುವಾಗುತ್ತೆ? ದಾವಲ್ಗತ್ತಿ ನಿಯರ್ ತಡೋಳದಿಂದ ಈ ನದಿಯ ಉಗಮ ಆಗುತ್ತೆ. ಈಗ ಅದು ರಾಜೇಶ್ವರ್ ಬೈಪಾಸ್ನಿಂದ ಹನುಮಂತವಾಡಿಗೆ ಬರುತ್ತೆ, ಹನುಮಂತವಾಡಿಯಿಂದ ಮೋಲ್ಕೆರಕ್ಕೆ ಹೋಗುತ್ತೆ. ಇಲ್ಲಿ ಏನಿದೆ ಈ ಗಡ್ವಂತಿ ಪೊಲ್ಯೂಷನ್ ಪಾಯಿಂಟ್, ಅದೇ ಪೀಕ್ ಪಾಯಿಂಟ್. ಅಲ್ಲಿಂದಲೇ ನೀರು ಪೊಲ್ಯೂಟೆಡ್ ಆಗ್ತಾ ಇರೋದು. ಅಲ್ಲಿ ಕೇವಲ ಒಂದು ಕಂಪನಿ, ಒಂದು ಫ್ಯಾಕ್ಟ್ರಿ, ಒಂದು ಇಂಡಸ್ಟ್ರಿ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಅಲ್ಲಿರುವಂತ ಎಷ್ಟು ಇಂಡಸ್ಟ್ರೀಸ್ ಇದೆ ಅಲ್ಲಿ ನೀರನ್ನ ಸರಿಯಾಗಿ ಸಂಸ್ಕರಿಸಿ ನದಿಗೆ ಬಿಡಲಾಗ್ತಾ ಇದೆಯಾ ಇಲ್ವಾ? ಎಲ್ಲ ಫ್ಯಾಕ್ಟ್ರಿಗಳ ಮೇಲೆ ಆಗಬೇಕು. ಕೇವಲ ಒಂದು ಫ್ಯಾಕ್ಟ್ರಿ ಮಾಡಿ ಕೈ ತೊಳ್ಕೊಳ್ಳೋದಲ್ಲ. ಅಲ್ಲಿಂದ ಮಾಣಿಕ್ ನಗರ್, ಹುಮ್ನಾಬಾದ್, ಹುಡುಗಿ, ನಿಂಬೂರ, ಮರಕಲ್ಲ ಮತ್ತು ಕಾರಂಜ ಬ್ಯಾಕ್ ವಾಟರ್ ಇವರೆಗೆ ಇದೇ ನೀರು ಸೇರ್ತಾ ಇದೆ. ಅಂದ್ರೆ ಈ ಕಾರಂಜ ತನಕ ನೀರು, ಇದೇ ನೀರು ಪೊಲ್ಯೂಟೆಡ್ ವಾಟರ್ ಏನಾದರೂ ಬಂದ್ರೆ ಇಡೀ ಜಿಲ್ಲೆಗೆ ಎಫೆಕ್ಟ್ ಆಗುತ್ತಲ್ಲ. ಜಿಲ್ಲೆಯ ಜನರು ಕಾರಂಜ ನೀರಿನ ಮೇಲೆ ಆಶ್ರಿತರಾಗಿದ್ದಾರೆ. ಅಂದ್ರೆ ಸ್ಥಳೀಯ ಶಾಸಕರು, ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಗಳಿಗೂ ನಂದು ಒಂದೇ ಪ್ರಶ್ನೆ, ಈ ಸಮಸ್ಯೆ ಒಂದು ದಿನದ ಸಮಸ್ಯೆ ಅಲ್ಲ, ಅಥವಾ ವರ್ಷಗಳಿಂದ ಜನ ಹೇಳ್ಕೊಂಡು ಬಂದಿರುವಂತ ಸಮಸ್ಯೆ. ಜನರು ರಿಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅವುಗಳ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂಥ ಜವಾಬ್ದಾರಿ ಯಾರು ಹೊರಬೇಕು? ಇನ್ಫೆಕ್ಷನ್ ರಿಪೋರ್ಟ್ ಎಲ್ಲಿದೆ? ವಾಟರ್ ಟೆಸ್ಟಿಂಗ್ ರಿಪೋರ್ಟ್ ಎಲ್ಲಿದೆ? ಫ್ಯಾಕ್ಟರಿ ಡಿಸ್ಚಾರ್ಜ್ ಮಾನಿಟರಿಂಗ್ ಡಾಟಾ ಎಲ್ಲಿದೆ? ಶೋಸ್ ದಿ ಡಾಕ್ಯುಮೆಂಟ್ಸ್. ಜನರಿಗೆ ಉತ್ತರ ಕೊಡಿ. ಅಲ್ಲಿರುವಂಥ ಜನರಿಗೆ, ನಾನು ಅಲ್ಲಿರುವಂಥ ಜನಪ್ರತಿನಿಧಿಗಳಿಗೆ, ಬ್ಯೂರೋಕ್ರಾಟ್ಸ್ಗಳಿಗೆ ಕೇಳ್ತಾ ಇದ್ದೀನಿ, ಜನರಿಗೆ ಉತ್ತರ ಕೊಡಿ. ಮತ್ತೊಂದು ವಿಷಯ, ಇಲ್ರಿ ನೀವು ಹಾಗಾದ್ರೆ ಫ್ಯಾಕ್ಟರಿಗಳಿಗೆ ವಿರೋಧ ಮಾಡ್ತೀರಾ? ನೋ,
ವಿ ಆರ್ ನಾಟ್ ಆನ್ ಆ್ಯಂಟಿ ಇಂಡಸ್ಟ್ರಿ. ನಮ್ಗೆ ಕೈಗಾರಿಕೆ ಬೇಕು, ನಮ್ಗೆ ಉದ್ಯೋಗ ಬೇಕು, ನಮ್ಗೆ ಇನ್ವೆಸ್ಟ್ಮೆಂಟ್ ಬೇಕು, ಆಬ್ವಿಯಸ್ಲಿ ನಮಗೆಲ್ಲವೂ ಬೇಕು. ನಮ್ಮ ಯುವಕರು ಬೆಂಗಳೂರಿಗೆ, ಹೈದರಾಬಾದ್ಗೆ, ಪುಣೆಗೆ ಹೋಗಬೇಕಾಗಿಲ್ಲ. ನಮ್ಮ ಬೀದರಲ್ಲಿಯೇ ಉದ್ಯೋಗ ಸೃಷ್ಟಿ ಆಗಬೇಕು. ವಿ ನೀಡ್ ಇಂಡಸ್ಟ್ರಿಯಲೈಸೇಷನ್, ಬಟ್ ವಿ ನೀಡ್ ರೆಸ್ಪಾನ್ಸಿಬಲ್ ಇಂಡಸ್ಟ್ರಿಯಲೈಸೇಷನ್. ನಮ್ಮ ಅಭಿವೃದ್ಧಿ ನಮ್ಮ ನೀರನ್ನು ಕೊಲ್ಲಬಾರ್ದು, ನಮ್ಮ ಉದ್ಯೋಗ ನಮ್ಮ ಆರೋಗ್ಯವನ್ನು ಬಲಿ ಕೊಡಬಾರ್ದು, ನಮ್ಮ ಫ್ಯಾಕ್ಟ್ರಿ ನಮ್ಮ ಫ್ಯೂಚರ್ ಅನ್ನ ಡೆಸ್ಟ್ರಾಯ್ ಮಾಡಬಾರ್ದು. ಇಂಡಸ್ಟ್ರೀಸ್ ಮಸ್ಟ್ ನಮ್ಮ ಬದುಕಿಗಾಗಿರ್ಬೇಕು, ನಮ್ಮನ್ನು ಹಾಳು ಮಾಡ್ಲಿಕ್ಕಲ್ಲ. ಒಂದು ಸಲ ನೀವೆಲ್ಲರೂ ಬೀದರ್ ಜಿಲ್ಲೆಯ ಜನರು ಮತ್ತು ರಾಜ್ಯ ಸರ್ಕಾರ ಒಂದು ಸಲ ಕಲ್ಪನೆ ಮಾಡಿ, ರಾಜ್ಯ ಸರ್ಕಾರದ ಸಚಿವರುಗಳು ಒಂದು ಸಲ ಕಲ್ಪನೆ ಮಾಡಿ, ನಿಮ್ಮ ಮನೆವೇ ಬೋರ್ವೆಲ್ ನೀರು ನಾಳೆ ಕುಡಿಯಲು ಯೋಗ್ಯವಲ್ಲ ಅಂತ ರಿಪೋರ್ಟ್ ಬಂದ್ರೆ, ನಿಮ್ಮ ಹೊಲದ ನೀರು ಬೆಳೆಗೆ ಅಪಾಯಕಾರಿ ಅಂತ ಹೇಳಿದ್ರೆ, ನಿಮ್ಮ ಮಗುವಿನ ಆರೋಗ್ಯಕ್ಕೆ ಅಪಾಯ ಇದೆ ಅಂತ ವೈದ್ಯರು ಹೇಳಿದ್ರೆ, ಆಗ ನೀವು ಏನು ಮಾಡ್ತೀರಿ? ನೀವು ಪ್ರಶ್ನಿಸ್ತೀರಿ. ಅದೇ ಪ್ರಶ್ನೆನ ಇಂದು ಮಾಣಿಕ್ ನಗರ, ಗುರುಗಂಗಾ ಸುತ್ತಮುತ್ತಲಿನ ಜನರು ಕೇಳ್ತಾ ಇದ್ದಾರೆ. ನಮ್ಮ ನೀರು ನಮಗೆ ವಾಪಸ್ ಕೊಡಿ ಅಂತ. ಸರ್ಕಾರ ಈಗ ಅಕೌಂಟಬಿಲಿಟಿಯಲ್ಲಿ ತೋರಿಸಬೇಕಾದಂತ ಅನಿವಾರ್ಯತೆ ಇದೆ. ಮಾಣಿಕ್ ಪ್ರಭು ಸಂಸ್ಥಾನದ ವತಿಯಿಂದ ಏನು ಸೇವ್ ಗುರುಗಂಗಾ ಅಭಿಯಾನ ಈಗ ಜನರ ಧ್ವನಿಯಾಗಿ ಬಲ ಪಡಿತಾ ಇದೆ. ನನಗನ್ಸುತ್ತೆ ಅದು ಒಂದು ಪ್ರೊಟೆಸ್ಟ್ ಅಲ್ಲ, ಅದು ಒಂದು ಮೆಸೇಜ್ ಅಲ್ಲ, ಅದು ಒಂದು ಮೆಸೇಜ್ ಕೇವಲ. ಯಾಕಂದ್ರೆ ಅಭಿವೃದ್ಧಿ ಅಂದ್ರೆ ಒಂದು ಹಾಳು ಮಾಡೋದು ಅಭಿವೃದ್ಧಿ ಅಲ್ಲ. ಜನರು ಶಾಂತವಾಗಿ ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಾ ಇದ್ದಾರೆ. ಅವರ ಬೇಡಿಕೆ ಸರಳವಾಗಿದೆ: ನೀರಿನ ಪರೀಕ್ಷೆ ಮಾಡಿ, ಮಾಲಿನ್ಯದ ಮೂಲವನ್ನು ಪತ್ತೆ ಹಚ್ಚಿ, ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಿ, ಜನರ ಆರೋಗ್ಯದ ಕುರಿತು ಸೈಂಟಿಫಿಕ್ ಸ್ಟಡಿಯನ್ನು ನಡೆಸಿ, ಮತ್ತು ಸೇವ್ ಗುರುಗಂಗಾ ಅಂದ್ರೆ ಆ ನದಿಯನ್ನು ಉಳಿಸಿ. ಯಾಕಂದ್ರೆ ಧಾರ್ಮಿಕವಾಗಿ ಬಹಳಷ್ಟು ಪವಿತ್ರವಾದಂಥ ನದಿ ಅದಾಗಿದೆ. ನಾವು ಗಂಗೆ ಯಮುನಾಕ್ಕೆಲ್ಲ ಹೋಗ್ತೀವಲ್ಲ, ಆ ಭಾಗದ ಜನರು ಅಲ್ಲಿ ಮಾಣಿಕ್ ಪ್ರಭುಗಳಿದ್ದ ಅಂತ ಸಂದರ್ಭದಲ್ಲಿ ಅಲ್ಲಿ ಸ್ನಾನ ಮಾಡ್ತಿದ್ರು. ಪವಿತ್ರ ನೀರಂತ ಆ ಜಲವನ್ನು ತಮ್ಮ ಮನೆಗಳಿಗೆ ತಗೊಂಡು ಹೋಗ್ತಿದ್ರು. ಅಂದ್ರೆ ಅಷ್ಟೊಂದು ಪವಿತ್ರವಾದಂಥ ನದಿ ಅದು. ಈಗ ನಾನು ಒಬ್ಬ ಜರ್ನಲಿಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ನಾನು ಕಾರ್ಖಾನೆಗಳ ವಿರುದ್ಧನೂ ಅಲ್ಲ, ನಾನು ಸರ್ಕಾರದ ವಿರುದ್ಧನೂ ಅಲ್ಲ, ನಾನು ಜನರ ಪರ. ಜರ್ನಲಿಸಮ್ ಮೀನ್ಸ್ ಆಸ್ಕಿಂಗ್ ಅನ್ಕಂಫರ್ಟೇಬಲ್ ಕ್ವಶನ್ಸ್. ಕಾರ್ಖಾನೆ ತಪ್ಪಾಗಿದ್ರೆ ನಾವು ಪ್ರಶ್ನಿಸ್ತೀವಿ, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರೆ ನಾವು ಪ್ರಶ್ನಿಸ್ತೀವಿ, ರಾಜಕಾರಣಿಗಳು ಮೌನವಾಗಿದ್ರು ನಾನು ಪ್ರಶ್ನೆಯನ್ನ ಮಾಡ್ತೀನಿ. ಆದ್ರೆ ಯಾರ ಮೇಲಾದ್ರೂ ಆರೋಪ ಮಾಡುವ ಮೊದಲು ನಾವು ಅಲ್ಲಿರುವಂಥ ವಾಸ್ತವಾಂಶವನ್ನು ಮಾತ್ರ ಅರಿತು ಮಾಡ್ತೀವಿ. ಬಿಕಾಸ್ ಜರ್ನಲಿಸಮ್ ಈಸ್ ನಾಟ್ ಅಬೌಟ್ ಶೌಟಿಂಗ್ ದ ಲೌಡೆಸ್ಟ್, ಜರ್ನಲಿಸಮ್ ಈಸ್ ಅಬೌಟ್ ಫೈಂಡಿಂಗ್ ದಿ ಟ್ರೂತ್. ಗುರುಗಂಗೆ ನೀರು ಕಪ್ಪಾಗಿದೆ, ಆದರೆ ನಮ್ಮ ಪ್ರಶ್ನೆಗಳು ಕಪ್ಪಾಗಿಲ್ಲ. ನಮ್ಮ ತನಿಖೆ ಸ್ಪಷ್ಟವಾಗಿದೆ, ನಾವು ದಾಖಲೆಗಳನ್ನು, ಅಲ್ಲಿರುವಂಥ ಎವಿಡೆನ್ಸ್ಗಳನ್ನು ನೋಡಿ ಮಾತಾಡ್ತಾ ಇದ್ದೇವೆ. ಈಗ ಅಂತಿಮವಾಗಿ ಒಂದು ಹೇಳ್ತೀನಿ, ದ ಟ್ರೂತ್ ಮಸ್ಟ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ಈಗ ಅಲ್ಲಿನ ಜನರಿಗೆ ನ್ಯಾಯ ಬೇಕಾಗಿದೆ, ಅಲ್ಲಿನ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಹಾಗಾಗಿ ಒಂದೇ ಒಂದು ಪ್ರಶ್ನೆ: ನಮಗೆ ಕೈಗಾರಿಕೆ ಬೇಕಾ ಅಂದರೆ ಹೌದು ಅಂತೀವಿ, ನಮಗೆ ಅಭಿವೃದ್ಧಿ ಬೇಕಾ ಅಂದರೆ ಹೌದು ಅಂತೀವಿ. ಆದರೆ ಇವೆಲ್ಲವೂ ಬೇಕು, ಆದರೆ ನಮ್ಮ ಮಕ್ಕಳ ನೀರನ್ನು ವಿಷವಾಗಿಸಿ ಮಾಡುವ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಇಂಡಸ್ಟ್ರೀಸ್ ವಿತ್ ರೆಸ್ಪಾನ್ಸಿಬಿಲಿಟಿ, ಡೆವಲಪ್ಮೆಂಟ್ ವಿತ್ ಸಸ್ಟೈನೇಬಿಲಿಟಿ ಆ್ಯಂಡ್ ಪ್ರೋಗ್ರೆಸ್ ವಿತ್ ಹ್ಯೂಮನ್ ಡಿಗ್ನಿಟಿ. ಗುರುಗಂಗೆಯನ್ನು ಉಳಿಸುವುದು ಕೇವಲ ಒಂದು ನದಿ ಉಳಿಸುವುದಲ್ಲ. ಇಟ್ ಈಸ್ ಅಬೌಟ್ ಪ್ರೊಟೆಕ್ಟಿಂಗ್ ವಾಟರ್, ಇಟ್ ಈಸ್ ಅಬೌಟ್ ಪ್ರೊಟೆಕ್ಟಿಂಗ್ ಹೆಲ್ತ್, ಇಟ್ ಈಸ್ ಅಬೌಟ್ ಪ್ರೊಟೆಕ್ಟಿಂಗ್ ಅಗ್ರಿಕಲ್ಚರ್, ಆ್ಯಂಡ್ ಅಲ್ಟಿಮೇಟ್ಲಿ ಇಟ್ ಈಸ್ ಅಬೌಟ್ ಪ್ರೊಟೆಕ್ಟಿಂಗ್ ಅವರ್ ಫ್ಯೂಚರ್. ನಾನು ಇದು ಆ್ಯಂಡ್ ದಿಸ್ ಈಸ್ ನಾಟ್ ಜಸ್ಟ್ ಅ ಸ್ಟೋರಿ, ದಿಸ್ ಈಸ್ ಅ ಕ್ವಶನ್ ದಟ್ ಡಿಮ್ಯಾಂಡ್ಸ್ ಆನ್ ಆನ್ಸರ್. ಸೇವ್ ಗುರುಗಂಗಾ. ಜನರ ನೀರು, ಜನರ ಹಕ್ಕು, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅದನ್ನು ಉಳಿಸ್ಬೇಕು. ಯಾಕಂದ್ರೆ ಕಚೇರಿಯಲ್ಲಿ ಕುತ್ಕೊಂಡು ಫೈಲ್ ನೋಡಿದ್ರೆ ಸಮಸ್ಯೆ ಕಾಣುವುದಿಲ್ಲ. ಆ ಗ್ರಾಮಗಳಿಗೆ ಹೋಗ್ರಿ, ಅಲ್ಲಿ ನೀರಿನ ಪಕ್ಕದಲ್ಲಿ ನಿಂತ್ರೆ ಮಾತ್ರ ನಿಮಗೆ ಸಮಸ್ಯೆ ಅರ್ಥ ಆಗುತ್ತೆ. ನೀರು ತುಂಬಾ ಗಮನ ಅರ್ಥ ಇದೆ, ಜನರು ಆ ನೀರಿನ ದುರ್ವಾಸನೆಯಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಸಮಸ್ಯೆ ಇಲ್ಲ ಅಂತ ಹೇಳಬೇಡಿ. Please don't tell the people that there is a no problem when the people are living with the problem every single day. ಯಾಕಂದ್ರೆ ಒಮ್ಮೆ ನೀವು ಆ ಗ್ರಾಮಗಳಿಗೆ ಬನ್ನಿ, ಯಾವುದೇ ಪ್ರೋಟೋಕಾಲ್ ಬೇಡ ಸ್ವಾಮಿ, ಯಾವುದೇ ದೊಡ್ಡ ಕಾನ್ವೆ ತಗೊಂಡು ಹೋಗಬೇಡಿ. ಒಬ್ಬ ಅಧಿಕಾರಿಯಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ಆ ನೀರಿನ ಪಕ್ಕದಲ್ಲಿ 10 ನಿಮಿಷ ನಿಂತ್ಕೊಂಡು ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಇದು ಕೇವಲ ಒಂದು ಫೈಲ್ ಅಲ್ಲ, ಇದು ಕೇವಲ ಒಂದು ಕಂಪ್ಲೇಂಟ್ ಅಲ್ಲ, ಇದು ಕೇವಲ ಒಂದು ಪೊಲಿಟಿಕಲ್ ಇಶ್ಯೂ ಅಲ್ಲ. ದಿಸ್ ಈಸ್ ಅ ಪೀಪಲ್ ಇಶ್ಯೂ. ಯಾಕಂದ್ರೆ ಅಷ್ಟು ದೊಡ್ಡ ಸಮಸ್ಯೆ ಇದೆ. ನಾನು ರಾಜಕಾರಣಿಗಳಿಗೆ ರಿಕ್ವೆಸ್ಟ್ ಮಾಡ್ತೇನೆ, ಯಾಕಂದ್ರೆ ಈ ರಾಜಕಾರಣಿಗಳು ಚುನಾವಣೆ ಬಂದಾಗ ಜನರ ಬಾಗಿಲಿಗೆ ಬಂದು ಕೇಳ್ತಾರೆ, ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಾರೆ.
ಆದ್ರೆ ಇಂದು ಜನರು ತಮ್ಮ ಸಮಸ್ಯೆನ ಹೇಳ್ತಾ ಇದ್ದಾರೆ. ಈಗ ಅವರ ಮನೆ ಬಾಗಿಲಿಗೆ ಯಾರು ಹೋಗ್ತಾರೆ, ಅವರ ನೀರನ್ನ ಯಾರು ಪರೀಕ್ಷೆ ಮಾಡ್ತಾರೆ, ಅವರ ಹೊಲವನ್ನ ಯಾರು ಪರಿಶೀಲಿಸ್ತಾರೆ, ಅವರ ಆರೋಗ್ಯದ ಕುರಿತು ಯಾರು ಸ್ಟಡಿ ಮಾಡ್ತಾರೆ? ಯಾಕಂದ್ರೆ ಪಾಲಿಟಿಕ್ಸ್ ಇಸ್ ನಾಟ್ ಓನ್ಲಿ ಅಬೌಟ್ ವೋಟ್ಸ್, ಪಾಲಿಟಿಕ್ಸ್ ಈಸ್ ಅಬೌಟ್ ರೆಸ್ಪಾನ್ಸಿಬಿಲಿಟಿ. ಇಂದು ಈ ಜನರ ನೀರು ಕಲುಷಿತವಾಗಿದ್ರೆ ನಾಳೆ ಅವರ ಮಕ್ಕಳ ಭವಿಷ್ಯ ಕಲುಷಿತವಾಗಬಾರ್ದು. ಆದ್ದರಿಂದ ಇದು ಯಾವುದೇ ಪಕ್ಷದ ವಿರುದ್ಧದ ಹೋರಾಟ ಅಲ್ಲ. ದಿಸ್ ಇಸ್ ಅ ಫೈಟ್ ಫಾರ್ ಅಕೌಂಟೆಬಿಲಿಟಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.